ಖುಷಿ ಆಗ್ತಿದೆ ಅಮ್ಮ. ನಿಮ್ ಪಪ್ಪ ವ್ಯಾನ್ ನವ್ರನ್ನ ಕರ್ಕೊಂಬರಕ್ ಹೋಗಿದ್ದಾರೆ. ಹೌದಾ ಅಮ್ಮ? ಅಮ್ಮ, ಆ ವ್ಯಾನ್ ನವ್ರು ಹೇಳಿದ್ರು ನಮ್ ವ್ಯಾನ್ ಫುಲ್ ಸೀಟು ಬುಕ್ ಆಗಬೇಕು, ಆಗ ಮಾತ್ರ ನಾವು ವಂಡರ್ಲಾ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಲ್ಲಮ್ಮ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಯಾರು ಬರ್ಲೇ ಇಲ್ಲ. ಅವ್ರು ಒಂದ್ ವೇಳೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರೆ ಏನಮ್ಮ ಮಾಡೋದು? ಯಾರಚ್ಚು ಹೇಳಿದ್ರು ನಿಮ್ ಫ್ರೆಂಡ್ಸ್ ಎಲ್ಲ ಬರ್ಲಿಲ್ಲ ಅಂತ ನೀನ್ ಹೊರಗೆ ಹೋದ? ಹೊರಗಡೆಯಿಂದಾನೇ ಒಳಗ್ ಬಂದಿದ್ದೀನಮ್ಮ. ವ್ಯಾನ್ ಬಂದಿದೆ ಅಂತ ನೋಡಕ್ ಹೋದೆ, ಆಗ ಯಾರು ಇರ್ಲಿಲ್ಲಮ್ಮ ಹೊರಗಡೆ. ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಅಂತ ನೋಡ್ದೆ, ಯಾರು ಬರ್ಲಿಲ್ಲ ಗೊತ್ತಾ? ಹೌದಾ? ಈಗ ಒಂದ್ಸಲ ಹೋಗಿ ಆಚೆ ರೋಡ್ ಕಡೆ ನಿಂತ್ಕೊಂಡು ನೋಡು. ಯಾಕಮ್ಮ? ಹೋಗ್ ನೋಡಚ್ಚು. ಅಚ್ಚು ಏನು ಇಷ್ಟೊತ್ತಾದ್ರೂ ಬರ್ಲಿಲ್ಲ, ನಮ್ಮನ್ ಬರಕ್ ಕೇಳಿದ್ದು. ಅವಳೆಲ್ಲೋದ್ಲು? ಅನು ಅಕ್ಕ, ಅಚ್ಚು ಬರಲ್ವಾ? ಚುಪ್ಪಿ, ಅವಳು ಬರ್ತಾಳೆ. ಅವಳು ಬರ್ಲಿಲ್ಲ ಅಂದ್ರೆ ಹೆಂಗೆ ಪ್ರಳಯನ ಬಂದ್ಬಿಡತ್ತೆ. ಅಲ್ಲಿ ನೋಡ್ ಚುಪ್ಪಿ, ಮನೆ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಹೌದು ಅನು ಅಕ್ಕ. ಅಮ್ಮ ಯಾಕೆ ಹೊರಗಡೆ ಬಂದು ನೋಡಕ್ ಕೇಳಿದ್ರು? ಏನಿದೆ? ಓ, ಮಳೆ ಬರ್ತಾ ಇತ್ತಲ್ಲ, ಈಗ ನಿಂತೋಗ್ಬಿಟ್ಟು. ಈ ಮಳೆ ನಿಂತಿರೋದಲ್ಲ ಬಂದ್ ನೋಡ್ಬೇಕಾ? ಯಪ್ಪ, ಎಷ್ಟೊಂದು ಬಿಸಿಲು. ಈಗಷ್ಟೇ ಮಳೆ ಬಂತು, ಅಷ್ಟೇಗ ಬಿಸಿಲು ಹೊಡಿತಾ ಇದೆ. ಯಪ್ಪ, ಇದೇನಿದು? ಎಲ್ರೂ ಬಂದು ನಿಂತ್ಕೊಂಡಿದ್ದಾರೆ. ವಾವ್, ಇದನ್ನ ಅಮ್ಮ ನೋಡಕ್ ಹೇಳಿದ್ದು. ಎಲ್ರೂ ಬಂದಿದ್ದಾರೆ. ಇವರೆಲ್ರೂ ವಂಡರ್ಲಾ ಬರ್ತಾರಾ ಅಂತ. ನಾನೇ ಕರೆದಿದ್ದು ಇವರನ್ನ ವಂಡರ್ಲಾ ಹೋಗೋಣ ಅಂತ. ಇವರೆಲ್ಲ ಬಂದು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ, ನಾನಿನ್ನೂ ರೆಡಿ ಆಗಿಲ್ಲ. ಅಕ್ಕ, ನನ್ನನ್ನು ಕರೀದೆ ಮೊದ್ಲೋಗಿ ನಿಂತ್ಕೊಂಡಿದ್ಯಲ್ಲ ನೀನು. ತಡಿ ಬಂದೆ. ಅಕ್ಕ, ನನಕ್ಕಿಂತ ಮೊದ್ಲೇ ಬಂದು ನಿಂತ್ಕೊಂಡಿದ್ಯೇನೆ ನೀನು. ನನ್ನನ್ನು ಒಂದ್ ಮಾತು ಕರೀಲಿಲ್ಲ ಅಲ್ಲ ನೀನು. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಇಷ್ಟ ಜನನು. ಅವ್ರು ಬಂದಿದ್ದಾರೆ ಅಂತಾನೂ ಹೇಳಿಲ್ಲ ಅಲ್ಲ ನೀನು. ಏ ದೋಸೆ ಸೈಕೋ, ಅಮ್ಮನ ಹತ್ರ ದೋಸೆ ಸುಡಕ್ ಕೇಳಿ ದೋಸೆನ 20 ದೋಸೆ ತನಕ ತಿಂತಾ ಕುತ್ಕೊಂಡಿದ್ದಲ್ಲ ನೀನು. ಅದಕ್ಕೆ ನಾನು ನಿನ್ನನ್ನು ಕರೀಲಿಲ್ಲ. ಹೊರಗಡೆ ಬಂದು ನೋಡಿದಾಗ ಇವರೆಲ್ಲ ನಿಂತ್ಕೊಂಡಿದ್ರ, ಅದಕ್ಕೆ ಇಲ್ಲಿ ಬಂದು ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ದೀನಿ. ಏ ಅಕ್ಕ, ನಾನು 20 ದೋಸೆ ತಿನ್ಲಿಲ್ಲ ಕಣೆ, ನಾನು ಬರೀ 10 ದೋಸೆ ತಿಂದಿದ್ ಗೊತ್ತಾ? ನೀನೇನೋ ನೋಡ್ದಂಗೆ ಹೇಳ್ತಾ ಇದೀಯಾ. ಅಮ್ಮನ ಹತ್ರ ಸುಟ್ ಕಡೆ ಕೇಳಿದ್ದಷ್ಟೇ. ಅಮ್ಮ 10 ದೋಸೆ ತಂದು ಹಾಕಿದ್ರು. ನಾನು 20 ದೋಸೆ ತಿಂದೆ ಅಂತ ಹೇಳ್ತಾ ಇದೀಯಾ. ಸುಳ್ಳು ಸುಳ್ಳು ಹೇಳ್ಬೇಡ. ಇವರೆಲ್ಲ ನೋಡೋರು ಏನ್ ಅನ್ಕೊಳ್ತಾರೆ ನನ್ನನ್ನ? ನಾನು ತುಂಬಾ ತಿನ್ನೋಂತ ಬಕಾಸುರಿ ಅನ್ಕೊಳಲ್ವಾ? ಹೇ ಅಚ್ಚು, ನೀನು ತುಂಬಾ ತಿನ್ನೋಂತ ಬಕಾಸುರಿನೇ. ನೀನ್ ಹೇಳಿದ್ರೇನು ಹೇಳಿಲ್ಲ ಅಂದ್ರೆ ನೀನ್ ಬಕಾಸುರಿನೇ. ನೋಡು ಹಿಂಗಿದ್ಯಾ ಅಂತ ಡುಮ್ಮಿ ತರ. ಏ, ಬಾಯಿ ಮುಚ್ಕೊಂಡಿರೋ ಪರ್ಕೆ ಕಡ್ಡಿ. ನೀನ್ ಮಾತ್ರ ಏನು 10 ದೋಸೆಗೆ 20 ದೋಸೆ ತಿಂತೀಯ ಗೊತ್ತಾ? ಆದ್ರೆ ನಿನಗೆ ಮೈಯೇ ಬರಲ್ಲ ಅಷ್ಟೇ, ಸಪೂರ ಇದೆಯಾ. ನಾನು ಏನ್ ತಿಂದ್ರೇನು ತಿನ್ಲಿಲ್ಲ ಅಂದ್ರೆ ನನ್ನ ಮೈ ಇರೋದೇ ಹಿಂಗೆ. ಬಂದ್ಬಿಟ್ಲಂಗೆ. ಹೋ ಮೈ ಗಾಡ್. ಹೇ ಅಚ್ಚು, ಇದ್ದಿದ್ದನ್ನ ಇದ್ದಂಗೆ ಹೇಳಿದೆ. ಹೊಟ್ಟೆ ಉರಿ ಆಗ್ತಾ ಇದೆಯಾ ನಿಂಗೆ? ನನಗಲ್ಲ ಹೊಟ್ಟೆ ಉರಿ, ನಿಂಗೆ ಹೊಟ್ಟೆ ಉರಿ. ಬಾಯಿ ಮುಚ್ಕೊಂಡಿದ್ದೆ ಆಯ್ತು ಜೂಲಿ, ಇಲ್ಲಾಂದ್ರೆ ವಂಡರ್ಲಾ ಕರ್ಕೊಂಡು ಹೋಗಲ್ಲ ಗೊತ್ತಾ ನಿನ್ನ. ನೋ ಅಚ್ಚು, ಸಾರಿ ಆಯ್ತಾ. ನೀನು ಏನ್ ಬೇಕಾ ತಿನ್ನು, ತಿಂದೆ ಇರು, ಏನ್ ಬೇಕಾರ್ ಮಾಡು. ಆದ್ರೆ ನಾನೇನಾದ್ರು ತಪ್ಪು ಮಾಡಿದ್ದೆ ಕ್ಷಮಿಸ್ಬಿಡು, ನನ್ನನ್ನ ವಂಡರ್ಲಾ ಕರ್ಕೊಂಡು ಹೋಗಿ. ಹಾ, ಭಯ ಇರ್ಬೇಕು ಜೂಲಿ. ಇಲ್ಲ ಅಂತ ಹೇಳಿದ್ರೆ ವಂಡರ್ಲಾ ಕರ್ಕೊಂಡೋಗಿ ರೋಲರ್ ಕೋಸ್ಟರ್ ಬರತ್ತಲ್ಲ, ಅದ್ರಲ್ಲಿ 10 ರೌಂಡ್ ಹಾಕ್ಸ್ಬಿಡ್ತೀನಿ ಗೊತ್ತಾ? ಹೇ ಅಚ್ಚು, ಏನು ಹೇಳ್ತಾ ಇದ್ಯಾ? ಅದರಲ್ಲಿ ಚೆನ್ನಾಗಿರತ್ತಾ? ಎಂಜಾಯ್ ಮಾಡ್ಬೋದಾ? ನೀನೀಗ ಬರ್ತೀಯಲ್ಲ ವಂಡರ್ಲಾಗೆ, ಆಗ ನೀನ್ ಹೇಳು ಎಂಜಾಯ್ ಮಾಡ್ದ, ಏನ್ ಮಾಡ್ದೆ ಅಂತ ಅಂದ್ಬಿಟ್ಟು. ನಾನಂತೂ ಎಲ್ಲ ಗೇಮ್ಸ್ ಅಲ್ಲೂ ಫುಲ್ ಎಂಜಾಯ್ ಮಾಡಿನೇ ನಾನು ಬರೋದು. ನಾವೆಲ್ಲ ಮಾತ್ರ ಯಾಕೆ ಬರೋದು? ವಂಡರ್ಲಾ ಎಂಟ್ರೆನ್ಸ್ ಅಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡಕ್ಕ? ಅಕ್ಕ ಸಾರಿ ಕಣೆ, ಸಾರಿ. ನಾನಂತೂ ನಿಂಗೆ 1 ರೂಪಾಯಿ ಭಿಕ್ಷೆ ಹಾಕಲ್ಲ ಕಣೆ. ಏಯ್ ಅಚ್ಚು, ಹಾಯ್ ರೇಷ್ಮಾ, ಹಾಯ್ ಹಮ್ಮುದಾ, ಹಾಯ್ ಚುಪ್ಪಿ, ಹಾಯ್ ಅಬಿ, ಹಾಯ್ ಚೋಟು, ಹಾಯ್ ಮೇರಿ, ಹಾಯ್ ಸೋಡಾ ಬುಡ್ಡಿ. ಯಾರೀಗ ಗುಂಪಲ್ಲಿ ಸೋಡಾ ಬುಡ್ಡಿ ಅಂತ ಹೇಳಿದ್ದು ನನ್ನನ್ನ? ಏ ಅಚ್ಚು, ನಿನ್ಗೆ ಸೋಡಾ ಬುಡ್ಡಿ ಅಂತ ಕೇಳ್ತಾ? ನಾನು ಸೋಡಾ ಬುಡ್ಡಿ ಅಂತ ಹೇಳಿಲ್ಲ. ಈ ಚೋಟು ಇದಾನಲ್ಲ, ಅವನ ಹತ್ರ ಒಂದ್ ಸೋಡಾ ತಗೊಂಬಾ, ನಾವು ವ್ಯಾನಲ್ಲಿ ಹೋಗುವಾಗ ಕುಡಿಯೋಣ ಅಂತ ಹೇಳ್ದೆ. ಇಲ್ಲ, ನನ್ ಕಿವಿಗೆ ಸೋಡಾ ಬುಡ್ಡಿ ಅಂತಾನೆ ಕೇಳ್ತು. ನೀನ್ ತಾನೇ ನನ್ನನ್ನ ಸೋಡಾ ಬುಡ್ಡಿ ಅಂತ ಹೇಳಿದ್ದು. ಅಬಿ, ಸುಳ್ಳು ಹೇಳ್ತಾ ಇದ್ಯಾ? ಏನಮ್ಮ ಅಚ್ಚು, ಯಾಕ ಹುಡುಗನ ಹೊಡೆದೆ ನೀನು? ನಾನ್ ಕಣ್ಣಾರೆ ನೋಡ್ದೆ, ನೀನ್ ಸುಳ್ಳು ಹೇಳಕ್ಕೆ ಆಗಲ್ಲ ಇವತ್ತು. ಅಮ್ಮ, ಅದು ಇಂಥ ಕಿತಾಪತಿಗೆ ನಾನು ಬೇಡ ಅಂತ ಹೇಳೋದು. ಯಾವ ಟ್ರಿಪ್ಪು ಬೇಡ, ಏನು ಬೇಡ, ಬಾಯಿ ಮುಚ್ಕೊಂಡು ಮನೆಯಲ್ಲೇ ಕುತ್ಕೊಳ್ಳೋಣ ಅಂತ. ಇನ್ನೂ ಹೊರಡಲೇ ಇಲ್ಲ, ಅಷ್ಟು ಬೇಗ ಇಲ್ಲೇ ನೀನ್ ಸ್ಟಾರ್ಟ್ ಮಾಡ್ಬಿಟ್ಟೆ ಅಲ್ಲ. ಪಾಪ ಹುಡುಗ ನಮ್ಮ ಮನೆಗೆ ಬಂದಿದ್ದಾನೆ, ಏನೋ ವಂಡರ್ಲಾ ಕರ್ಕೊಂಡು ಹೋಗ್ತಾರಂತ ಹೇಳಿದಾರೆ ಅಂತ ಅಂದ್ಬಿಟ್ಟು ಬಂದಿದ್ದಾನೆ. ನೀನ್ ಅವನನ್ನೇ ಹೊಡಿತಾ ಇದೀಯಾ? ಟ್ರಿಪ್ಪು ಬೇಡ, ಏನ್ ಮಣ್ಣು ಬೇಡ, ಹೋಗು ಮೊದ್ಲು ಮನೆ ಒಳಗೆ ಕೂತ್ಕೋ. ಎಲ್ರು ನೋಡಿ, ಎಲ್ಲ ಮನೆಗೆ ಹೋಗಿ. ಟ್ರಿಪ್ಪು ಬೇಡ, ಏನು ಬೇಡ. ಹೌದೌದು, ವಂಡರ್ಲಾ ಹೋಗೋದಿಲ್ಲ, ಎಲ್ರು ಮನೆಗೆ ಹೋಗಿ. ಯಾವ ಟ್ರಿಪ್ಪು ಇಲ್ಲ, ಏನು ಇಲ್ಲ, ಎಲ್ಲ ಇವಳಿದಾಳಲ್ಲ ಅಚ್ಚು ಇಂದಾನೆ. ಅಕ್ಕ, ಅಮ್ಮ ವಂಡರ್ಲಾ ಟ್ರಿಪ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀನೇನ್ ಹಿಂಗ್ ನಗ್ನಗ್ತಾ ಹೇಳ್ತಾ ಇದೀಯಾ? ಮತ್ತೆ
ಹೌದು, ನಿನ್ನಂತವಳು ತಂಗಿಯಾಗಿ ಇಟ್ಕೊಂಡಿದ್ರೆ ಹುಚ್ಚಿಡ್ಕೊಂಡು ಆ ತರನೇ ಹೇಳ್ತಾರೆ. ಅಮ್ಮ ಸಾರಿ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ವಂಡರ್ಲ ಕರ್ಕೊಂಡೋಗಿ ಅಮ್ಮ, ಬೇಡ ಅಂತ ಹೇಳ್ಬೇಡಿ ಅಮ್ಮ ಪ್ಲೀಸ್ ಅಮ್ಮ. ಸಾಕ್ ಸಾಕ್ ನೀನ್ ಸಾರಿ ಅಲ್ಲ, ಹೋಗಿ ಅವನ ಹತ್ರ ಮೊದಲು ಸಾರಿ ಅಂತ ಕೇಳು. ನೋಡಿ ಇನ್ನೂ ಅಳ್ತಾ ಇದ್ದಾನೆ ಪಾಪ, ಅವನಿಗೆ ನೋವಾಗಿರ್ಬೇಕು. ಅವನ ಹತ್ರ ಸಾರಿ ಕೇಳ್ಬೇಕಾ? ಹೌದು, ಅವನ ಹತ್ರ ಹೋಗಿ ಸಾರಿ ಕೇಳು, ಆಗ ಮಾತ್ರ ವಂಡರ್ಲಾ ಕರ್ಕೊಂಡು ಹೋಗೋದು. ಅಮ್ಮ ಇದು ಬೀದಿ ಅಮ್ಮ, ಈ ಬೀದಿಯಲ್ಲೆಲ್ಲ ಅವನ ಹತ್ರ ಸಾರಿ ಕೇಳಿದ್ರೆ ಎಲ್ರು ನೋಡ್ತಾರಮ್ಮ. ನಾನು ಮನೆಗೆ ಹೋಗಿ ಆಮೇಲೆ ಕೇಳ್ತೀನಮ್ಮ ಸಾರಿ. ನೀನು ಅವನ ನಿಲ್ತಾನೆ ಹೊಡೆದೆ, ಇಲ್ಲೇ ಕೇಳು. ನನ್ನ ಕಾಲಿಗೆ 50 ಸಲ ಬಿದ್ದು ಎದ್ದು ಬಿದ್ದು ಎದ್ದು ಮಾಡ್ದೆ. ಈಗೇನು ಅವನ ಹತ್ರ ಕೇಳಕ್ ನಿಂಗೆ? ಹೋಗು ಅವನ ಹತ್ರ ಸಾರಿ ಕೇಳು, ಈಗ ವಂಡರ್ಲಾ ಹೋಗೋಣ, ಇಲ್ಲಾಂದ್ರೆ ಹಿಂಗೆ ಮನೆಗೆ ಹೋಗೋಣ. ಬೇಡ 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 ಅಮ್ಮ, ಅವನ ಹತ್ರ ಸಾರಿ ಕೇಳ್ತೀನಿ. ಏಯ್ ಕಿತ್ತೋಗಿರೋ ಗೋಲಿ ಮಂಡೆ, ಸಾರಿ ಇಟ್ಕೋ. ಈಗ ನನಗೆ ಅಡ್ರೆಸ್ ಇಟ್ಟು ಕರ್ದಲ್ಲ, ಈಗ ಆಂಟಿ ಹತ್ರ ಹೇಳ. ವಂಡರ್ಲಾಗ್ ಬರ್ತೀಯಲ್ಲ, ಆಗ ನಿನಗೆ ಏನ್ ಮಾಡ್ತೀನಿ ನೋಡು. ಅಚ್ಚು ಹಂಗೆಲ್ಲ ಮಾಡಬೇಡ ಆಯ್ತಾ? ನಾನು ನಿಮ್ಮ ಅಮ್ಮನ ಹತ್ರ ಹೇಳ್ತೀನಿ ನೀನು ಒಳ್ಳೆಯವಳು ಅಂತ. ಆಂಟಿ ಪಾಪ ಅಚ್ಚು, ಅವಳನ್ನ ಬೈಬೇಡಿ ಆಂಟಿ, ಅವಳೇನೋ ಸಣ್ಣ ಹುಡುಗಿ, ಗೊತ್ತಿಲ್ಲದೆ ಆ ತರ ಮಾಡ್ಬಿಟ್ಲು ಆಂಟಿ. ಹಾಗಾಗಿ ಅವಳನ್ನ ಬಿಟ್ಬಿಡಿ ಆಂಟಿ, ಪರವಾಗಿಲ್ಲ. ನನ್ನ ಹತ್ರ ಸಾರಿ ಕೇಳಲಿಲ್ಲ ಅಂದ್ರೆ ಏನು ತೊಂದ್ರೆ ಇಲ್ಲ ಆಂಟಿ. ಇನ್ನ ಬೆಳೀತಾ ಬೆಳೀತಾ ಅವಳಿಗೆ ಸ್ವಲ್ಪ ಬುದ್ಧಿ ಬಂದ್ಬಿಡತ್ತೆ ಆಂಟಿ. ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ಅಭಿ ನೀನು. ಅಚ್ಚು ಏನ್ ಮಾತಾಜಿ? ನೋಡ್ದ ಅಚ್ಚು, ಅಭಿ ಹೆಂಗ್ ಮಾತಾಡ್ತಾ ಇದ್ದ ಅಂತ. ಈ ಸಣ್ಣ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ನೀನು ಅವನೊಟ್ಟಿಗೆ ತಾನೇ ಓದ್ತಾ ಇದೀಯಾ, ಇಬ್ರಿಗೂ ಒಂದೇ ವಯಸ್ಸು. ನಿನಗೆ ಮಾತ್ರ ಯಾಕೆ ಈ ತರ ಬುದ್ಧಿ? ಅವನನ್ನ ನೋಡಿ ಕಲ್ತ್ಕೋ. ಓಕೆ ಮಾತಾಜಿ. ಸರಿ ಮಕ್ಳೇ, ಈಗ ವ್ಯಾನ್ ಬರೋಂತ ಟೈಮ್ ಆಯ್ತು, ಎಲ್ಲ ರೆಡಿಯಾಗಿರಿ. ನಿಮ್ ಬ್ಯಾಗ್ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ ಆಯ್ತಾ? ಅನು ಬ್ಯಾಗ್ ತಂದು ಹೊರಗಡೆ ಇಡೋಣ ಬಾ. ಆಯ್ತಮ್ಮ. ದೊಡ್ಡಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ, ಏನಂತ ನೋಡೋಣ ನಡಿ. ಹಾಯ್ ಅಚ್ಚು. ಅಬ್ಬಿ ವಂಡರ್ಲಾಗ್ ಬರ್ತೀಯಲ್ಲ, ಆಗ ನಿನಗೆ ನೋಡಿ ಏನ್ ಮಾಡ್ತೀನಿ ಅಂತ. ನಾನು ನಿಮ್ಮ ಅಮ್ಮನ ಹತ್ರ ಹೋಗಿ ಹೇಳ್ಬಿಡ್ತೀನಿ. ಅಕ್ಕ ಹೊರಟ್ಬಿಟ್ರಾ? ಹೌದು ಸ್ವೀಟಿ, ಅಮ್ಮ ಒಂದು ಮನೆಯಲ್ಲೇ ಕುತ್ಕೊಂಡು ಅಲ್ಲಿ ನೋತದೆ ಇಲ್ಲಿ ನೋತದೆ ಕಾಲ್ ಕೈ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ದಾರೆ, ಏನಂತ ಹೋಗಿ ಹಾಸ್ಪಿಟಲ್ ತೋರ್ಸೋಣ ಅಂತ. ಹೌದಕ್ಕ, ನಾನು ನಿಮ್ಮೊಟ್ಟಿಗೆ ಬರೋಣ ಅಂತ ಇದ್ದೆ. ಏನ್ ಮಾಡೋದು, ಇವ್ರು ಬೇರೆ ಏನೋ ಫ್ರೀಯಾಗಿ ಟಿಕೆಟ್ ಬಂದಿದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ವಂಡರ್ಲಾ ಹೋಗೋಣ ಅಂತ ಒಂದೇ ಪ್ಲಾನ್ ಮಾಡ್ಕೊಂಡ್ಬಿಟ್ರು. ಸರಿ ಸರಿ ಸ್ವೀಟಿ, ಹೋಗ್ಬಿಟ್ ಬಾ. ಮಕ್ಕಳೆಲ್ಲ ಇಷ್ಟ ಜನ ಇದ್ದಾರೆ ಸ್ವೀಟಿ, ನೀವಿಬ್ರೇ ಇದ್ದೀರಾ, ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತಕ್ಕ. ಎಲ್ರಿಗೂ ಟಿಕೆಟಿಗೆ ಫ್ರೀಯಾಗ? ಇಲ್ಲಕ್ಕ, ಮಕ್ಕಳವ್ರ ಅಮ್ಮ ಎಲ್ಲ ಫೋನ್ ಮಾಡಿ ಮಾತಾಡಿದ್ರು ನನ್ನ ಹತ್ರ, ಟಿಕೆಟಿಗೆಲ್ಲ ಅವರೇ ಕೊಡ್ತಾರೆ ದುಡ್ಡು, ಹಂಗಾಗಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀವಿ. ಹೌದಾ ಸರಿ, ಚುಮ್ಮಿಗೂ ಚೋಟುಗೂ ಬಾವನ್ಗೆ ಹಾಕ ಕೇಳ್ತೀನಿ ಫೋನಲ್ಲಿ. ಅಯ್ಯೋ ಇರ್ಲಿ ಪರವಾಗಿಲ್ಲ ಅಕ್ಕ, ನಾವೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀವಿ. ಸರಿ ಆಯ್ತು, ನಾವಿನ್ನ ಹೊರಡ್ತೀವಿ ಆಯ್ತಾ? ಆಯ್ತಕ್ಕ. ಬಸ್ಸಿಗ? ಬಸ್ಸಲ್ಲೇ ಹೋಗ್ಬಿಟ್ಟು ಬರ್ತೀನಿ ಸ್ವೀಟಿ. ಆಯ್ತು ಬಾವ. ಬಾಯ್ ಬಾಯ್ ದೊಡ್ಡಪ್ಪ ದೊಡ್ಡಮ್ಮ. ಬಾಯ್ ಅನು. ಅನು ಹೋಗಿ ಬ್ಯಾಗ್ ಎಲ್ಲ ತಗೊಂಬಾ, ಅವ್ರನ್ನ ಕರ್ಕೊಂಬ ಹೋಗು. ಆಯ್ತಮ್ಮ. ಸ್ವೀಟಿ ಅದಕ್ಕೆ ಊರಿಗೆ ಹೋದ್ರಾ? ಈಗಷ್ಟೇ ಹೋದ್ರು ರೀ. ಬ್ಯಾಗ್ ಎಲ್ಲ ಪ್ಯಾಕ್ ಆಯ್ತಾ? ಎಲ್ಲ ಪ್ಯಾಕ್ ಆಯ್ತು ರೀ. ಮಕ್ಳು ಎಲ್ರು ಬಂದ್ರಾ? ಊರಿ ಮಕ್ಳೆಲ್ಲ ಬಂದಿದ್ದಾರೆ. ಇಷ್ಟು ಜನನ ಹೇಗೆ ಮೇಂಟೈನ್ ಮಾಡ್ತೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಮೇಂಟೈನ್ ಮಾಡ್ಕೊಳ್ಳೋಣ ಬಾ, ಈ ಸಲ ಹುಷಾರಾಗಿ ಮಕ್ಳನ್ನ ನೋಡ್ಕೋಬೇಕು. ಹೌದು ರೀ. ಅಚ್ಚು ಏನ? ಅಲ್ಲಿ ನೋಡು ಗಾಡಿ ಬಂದಾಯ್ತು ಅಚ್ಚು, ಫ್ರೆಂಡ್ಸ್ ಅನ್ನೆಲ್ಲ ಕರ್ಕೊಂಬಾ. ಚುಮ್ಮಿ ಬಾ ಹೋಗೋಣ. ಫ್ರೆಂಡ್ಸ್ ಎಲ್ರು ಇಲ್ಲಿ ನೋಡಿ, ಎಲ್ರು ಹಂಗೆ ಲೈನ್ ಆಗಿ ಒಬ್ಬೊಬ್ಬರಾಗಿ ಬಂದು ಗಾಡಿಯಲ್ಲಿ ಹತ್ಕೊಳ್ಳಿ. ಅಚ್ಚು
ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.